ಎಲ್ರಿಗೂ ನಮಸ್ಕಾರ. ಇವತ್ತು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಮ್ಮ ನಿರ್ದೇಶಕರು ನಿರ್ಮಾಪಕರ ಜೊತೆ ಬಂದಿದ್ದೀವಿ. ಪುಷ್ಪಾವತಿ ಕೇಳೋಕ್ಕೆ ಒಂದು ಇಂಪಾಗಿದೆ. ಫಸ್ಟ್ ಟೈಮ್ ನನ್ನ ಸ್ನೇಹಿತ ನನ್ನ ತಂಗಿ ಸ್ಟುಡಿಯೋಗೆ ಕರೆಸಿ ಕತೆ ಕೇಳಬೇಕಾದ್ರೆ ನನಗೆ ಮೈ ಜುಮ್ ಅಂತು. ಅಂಥದ್ರಲ್ಲಿ ನಮ್ಮ ನಿರ್ದೇಶಕರು ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟು ಒಬ್ಬ ಕಲಾವಿದನ ಮಾಡಿದ್ದಾರೆ. ಇವತ್ತು ನನ್ನನ್ನು ನನ್ನ ಸ್ನೇಹಿತ ನನ್ನ ತಂಗಿ ಕೋ ಡೈರೆಕ್ಟ್ರು ವೈಷ್ಣವಿ ನನಗೆ ತುಂಬ ಸಪೋರ್ಟ್ ಮಾಡಿ ಒಬ್ಬ ಕಲಾವಿದನ ಮಾಡಿದ್ದಾರೆ. 6 ವರ್ಷ ಗಾಂಧಿನಗರ ಹೊಲ್ದು ಸತ್ತೋಗಿದ್ದೆ. ನಮ್ಮ ನಿರ್ದೇಶಕರು ಒಂದು ಒಳ್ಳೆಯ ತಂಡದ ಜೊತೆಗೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಲಿ, ಕಾಂತಾರ ಥರ ಒಳ್ಳೆ ಇಟ್ಕೊಟ್ಟು ನಮ್ಮೆಲ್ಲರಿಗೂ ಒಂದು ನಮ್ಮೆಲ್ಲರ ಗುರಿ ಇದೆ. ನಮ್ಮೆಲ್ಲರ ಸಕ್ಸಸ್ಸು ಈ ಸಿನಿಮಾದಲ್ಲಿ ನಾನು ಕಾಣೋಕ್ಕೆ ಇಷ್ಟಪಡ್ತೀನಿ. ಅಶ್ವಿನಿ ಮೇಡಮ್ ನಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರ ಪ್ರೊಡಕ್ಷನ್ ಕೆಲಸ ಮಾಡೋಕ್ಕೆ. ಇದೇ ಥರ ನಮ್ಮ ನಿರ್ದೇಶಕರು ಸಂತೋಷ್ ಸಿಂಹ ಗರ್ಜನೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಅತಿ ಶೀಘ್ರದಲ್ಲಿ ಚಿತ್ರೀಕರಣ ಪ್ರಾರಂಭವಾಗುತ್ತೆ. ನಿರ್ದೇಶಕರಾಗಿ ನಾಯಕ ನಟರಾಗಿ ಮಾಡೋದು ತುಂಬ ಕಷ್ಟ ಅಂಥದ್ರಲ್ಲಿ ಇಷ್ಟಪಟ್ಟು ಮಾಡ್ತಾಯಿದ್ದಾರೆ ನಮ್ಮ ಸರ್ರು. ಅವ್ರಿಗೆ ನಿಜವಾಗ್ಲೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಸರ್ಗೆ ಇದೇ ಥರ ನಮ್ಮ ಎಲ್ಲ ಟೆಕ್ನಿಷಿಯನ್ಸು, ನಮ್ಮ ಇಂಡಸ್ಟ್ರಿಯವ್ರು ಎಲ್ಲರೂ ಸಪೋರ್ಟ್ ಮಾಡಬೇಕು. ನಮ್ಮ ಜನಗಳು ಕೂಡ ಸಪೋರ್ಟ್ ಮಾಡಬೇಕು. ಒಬ್ಬ ಹೊಸ ಕಲಾವಿದನ ಸೃಷ್ಟಿ ಮಾಡಿದರೆ ಅವನು ಇನ್ನೂ ನಮ್ಮ ಇಂಡಸ್ಟ್ರಿ ಉಳಿಸ್ತಾನೆ. ಇವತ್ತು ಎಷ್ಟೋ ಜನ ಟೆಕ್ನಿಷಿಯನ್ಸ್ಗೆ ಕೆಲಸ ಇಲ್ಲ. ಯಾಕಿಲ್ಲ? ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬರಬೇಕು. ಎಲ್ರಿಗೂ ಧನ್ಯವಾದಗಳು. ಹಾಗೆ ನನಗೆ ಅವಕಾಶ ಕೊಟ್ಟ ನನ್ನ ತಂಗಿ ವೈಷ್ಣವಿ, ನನ್ನ ಸ್ನೇಹಿತ ವರ್ಷದ್ಗೆ ತುಂಬ ಧನ್ಯವಾದಗಳು. ನಮ್ಮ ಸಂತೋಷ್ ಸಿಂಹ ಸರ್ ಅವ್ರನ್ನ ಯಾವತ್ತೂ ನಾನು ಮರೆಯಲ್ಲ. ಯಾಕೆಂದರೆ ಇವತ್ತು ನನಗೊಂದು ದಾರಿ ತೋರಿಸಿದ್ದಾರೆ. ಅವ್ರ ದಾರಿಲೇ ನಾನು ನಡೀತೀನಿ.